ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಅದು ಮಲ್ಲಪ್ಪ ಜೋತವರು. ಆದಮೇಲೆ ಸಮರಾಭ್ಯಾಸ, ಯುದ್ಧದ ತಯಾರಿ, ಅದರಲ್ಲೂ ವಾಯುಪಡೆಯ ಸಮರಾಭ್ಯಾಸ ಸ್ಟಾರ್ಟ್ ಆಗಿಬಿಟ್ಟದ. ಹೀಗಾಗಿ ಇಡೀ ದೇಶ ಅಲರ್ಟ್ ಆಗಿಬಿಟ್ಟದ, ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಅದೇ ಕಾಲ ಕೇಂದ್ರ ಸರ್ಕಾರ ಅದರ ಸಹಿತ 300 ಜಿಲ್ಲೆಗಳಿಗೆ ಅದು ನಾಗರಿಕ ರಕ್ಷಣಾ ಅಂದ್ರೆ 300 ಜಿಲ್ಲೆಗಳ ಮೇಲೆ ಯಾವ ರೀತಿಯಾಗಿ ಅಲ್ಲಿ ಜನ ಒಂದು ವೇಳೆ ಪಾಕದ ದಾಳಿ ಆದರೆ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಏನು ಎಂಟು ಅದ್ರ ಬಗ್ಗೆ ತರಬೇತಿ ನೀಡುವಂಥ ಕಾರ್ಯಕ್ರಮ, ಅದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಬೇಕಂತೇಳಿ ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಮತ್ತು ಈಗ ಅದು ಬೇಕಾದಂಥ ವಿಷಯ. ಜೊತೆಗೆ ಎದುರಾಳಿಯ ಮನೋಬಲವನ್ನು ಕುಗ್ಗಿಸುವಂಥ ಕೆಲಸ ಸಹಿತ ನಡೀತಾ ಇದೆ ಅಂತ. ಅದರಲ್ಲೂ ಮುಖ್ಯವಾಗಿ ಭಾರತದ ಗಡಿಯಲ್ಲಿ ಸಮರಾಭ್ಯಾಸ ಎಲ್ಲ ರೀತಿಯಿಂದ, ಅದರಲ್ಲೂ ಮುಖ್ಯವಾಗಿ ವಾಯು ಒಂದು ದಳದ ಮೂಲಕ ಯಾವ ರೀತಿ ಯಾವ ಬೇಕಾದ್ರೂ ದಾಳಿ ಮಾಡ್ಬೋದು. ಅಭ್ಯಾಸ ನೆಲೆಗಟ್ಟಿನಲ್ಲಿ ದಾಳಿನೂ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧದಲ್ಲಿ ಏನು ಮಾಡಿದ್ರು ಸೈ, ಯುದ್ಧ ಮತ್ತು ಪ್ರೀತಿಯಲ್ಲಿ ಬೇಕಾದ ಸೈ ಅನ್ನೋಂಥ ಮಾತನ್ನು ನಾವು ಕೇಳಿದ್ವಿ. ಇವತ್ತು ಅದನ್ನು ಈಗ ಮತ್ತೊಮ್ಮೆ ಅನುಭವಿಸುವಂಥದ್ದು ಈಗಾಗಲೇ ನಮ್ಮ ಹಿಂದಿನ ಜನ ಅನುಭವಿಸಿದಾರೆ. 2071ರಲ್ಲಿ ಆಗಿರ್ಬೋದು, 62ರಲ್ಲಿ ಚೈನಾ ಜೊತೆಗೆ ಆಗಿರ್ಬೋದು, ಇನ್ನೂರ ದೇಶಗಳ ಮೇನ್ ಇರೋದು ನಮ್ಮೆರಡು ದೇಶ. ಒಂದು ಪಾಕಿಸ್ತಾನ, ಇನ್ನೊಂದು ಕಡೆ ಚೈನಾ. ಇವೆರಡು ದೇಶಗಳು ನಾವು ಸತತ ವೈರತ್ವವನ್ನು ಅವ್ರ ಜೊತೆ ಸಾಧಿಸೋದು ಬಂದಿದ್ದೀವೋ ಅಥವಾ ಅವ್ರು ನಮ್ಮ ಜೊತೆ ಸಾಧಿಸೋದು ಬಂದಿದ್ದಾರೋ, ಹೊಂದಾಣಿಕೆ ಇಲ್ಲದಕ್ಕೆ ಮೇಲಿನ ಮೇಲೆ ಯುದ್ಧಗಳು ಆಗ್ತಾ ಇದ್ದಾವೆ. ಆ ನೆಲೆಯಲ್ಲಿ ನಾವು ಸಾಕಷ್ಟು ನಮ್ಮ ಡಿಫೆನ್ಸಿಗಾಗಿ, ರಕ್ಷಣೆಗಾಗಿ ಖರ್ಚು ಸಹ ಮಾಡ್ತಾಯಿದ್ವಿ. ನಮ್ಮ ಬಜೆಟ್ಟಿನ 20-25% ನಾವು ಈ ದುಡ್ಡನ್ನು ಯುದ್ಧಗಳಿಗಾಗಿ, ಯುದ್ಧದ ತಯಾರಿಗಾಗಿ, ಮಾನಸಿಕ ತಯಾರಿಗಾಗಿ, ಚೈನಾದ ಮತ್ತು ಪಾಕದ ದಾಳಿಗಳನ್ನು ತಿಳಿಯೋದು ಹೇಗಪ್ಪ ಅಂತ ಈ ನೆಲೆಯಲ್ಲೇ ಈ ಒಂದು ವಾಯು ನಮ್ಮ ಪಡೆಯ ಮೂಲಕ ಸಮರಾಭ್ಯಾಸ ನಡೆದು ಜನರಿಗೆ ಎಚ್ಚರಿಕೆಗೊಳಿಸೋದಷ್ಟಲ್ಲ, ನಾವು ನಮ್ಮ ಶಕ್ತಿಯನ್ನು ತೋರಿಸುವಂಥದ್ದು ರಫೇಲ್, ಸುಖೈ 30, MKI, MiG-29, ಮಿರಾಜ್ 2000, ತೇಜಸ್, ಜಾಗ್ವಾರ್ ಹೀಗೆ ಸೇರಿದಂಥ ಅನೇಕ ಯುದ್ಧ ವಿಮಾನಗಳನ್ನ ಇವತ್ತು ತರಬೇತಿಯಲ್ಲಿ ಬಿಡ್ತಾ ಇದ್ವಿ. ಮತ್ತು ಅದೇ ಕಾಲಕ್ಕೆ ಪಾಕಿಗೂ ಹೆದರಿಕೆ ಹಾಕ್ತಾಯಿದ್ವಿ, ಬೆದರಿಸ್ತಾ ಇದ್ವಿ. ನೋಡು ಬಂದು ಬಿದ್ದು ನಿಮ್ಗೆ ಏನಾಗ್ತೈತಿ ಅಂತ. ಯಾಕಂದ್ರೆ ಪಾಕ್ ಇವತ್ತು ಆರ್ಥಿಕವಾಗಿ ಪೂರ್ತಿ ದಿವಾಳಿ ಹಂತಕ್ಕೆ ಬಂದಿರ್ತದೆ. ಹಂಗಂದ್ರೆ ನಮ್ಮದು ಆರ್ಥಿಕವಾಗಿ ನಾವು ಭಾಳ ಸುಭದ್ರಾಗಿದ್ದೀವಿ ಅಂತಲ್ಲ, ಆದರೆ ಅದಕ್ಕಿಂತ ನಾವು ಎಷ್ಟೋ ಪಾಲು ಹೆಚ್ಚಿಗೆ ನಾವು ಸುಭದ್ರಾಗಿದ್ದೀವಿ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಅವ್ರಿಗಿಂತ 9 ಪಟ್ಟು ನಮ್ಮಲ್ಲೇ ಏನಪ್ಪ ಹೆಚ್ಚಿಗೆ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅಥವಾ ಈ ಒಂದು ಸೈನಿಕ ದಳ ಆಗಿರ್ಬೋದು, ವಾಯು ದಳ ಆಗಿರ್ಬೋದು, ಎಲ್ಲನೂ ಯಾವ ರೀತಿಯಿಂದ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ನಾವು ಮುಂದುವರೆದಿದ್ದೀವಿ. ಆದರೆ ಒಂದು ವಿಷಯದಲ್ಲೇ ಏನಪ್ಪ ಅದು ಅಣ್ವಸ್ತ್ರ ದಾಳಿ ಆದರೆ ಏನು ಅನ್ನುವಂಥದ್ದು. ಇದಕ್ಕೆ ಭಾರತ ಅಷ್ಟಲ್ಲ, ಇಡೀ ವಿಶ್ವ ತಲೆ ಕೆಡಿಸ್ಕೊಂಡದ್ದು. ಪಾಕಿಗೆ ಇದು ಕಳಿಸಿದ್ದು ಕೊಟ್ಟಿದ್ದು ಸರಿನಾ ಅಂತೇಳಿ ಇದನ್ನೆಲ್ಲ ಮಾಡಿದಂಥ ದೇಶ ಪ್ರಮುಖವಾಗಿ ಚೈನಾ ತನ್ನ ರಕ್ಷಣೆಗಾಗಿ ತನ್ನ ಬಫರ್ ಸ್ಟೇಟ್ ಬೇಕಂತೇಳಿ, ಬಫರ್ ಸ್ಟೇಟ್ ಅಂತ ಗೊತ್ತಲ್ಲ ನಿಮ್ಗೆ, ತನ್ನ ದೇಶವನ್ನು ರಕ್ಷಣೆ ಮಾಡುವ ಸಲುವಾಗಿ ಭಾರತ ಮತ್ತು ಅಮೆರಿಕದಲ್ಲಿ ಕಣ್ಣಿಡುವ ಸಲುವಾಗಿ ಈ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಬಂದಿದ್ದು. ಅದೇ ಕಾಲಕ್ಕೆ ಅಮೆರಿಕ ಆದರೂ ಸಹಿತ ಪಾಕನ್ನು ಬೆಳೆಸ್ಕೊಂಡ್ಬಂತು, ಶಸ್ತ್ರಾಸ್ತ್ರ ಕೊಟ್ಟೆ ಮಾಡಿ ಸಹಾಯ ಮಾಡಿ. ಯಾಕಂದರೆ ಚೈನಾ ಒಂದು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕಂತೇಳಿ ಅವರು ಸಹಾಯ ಮಾಡಿದರು, ಇವರು ಸಹಾಯ ಮಾಡಿದರು. ಭಾರತ ಇವರಿಬ್ಬರ ಮಧ್ಯದಲ್ಲಿ ಒಂದು ರೀತಿ ಏನಪ್ಪ ಅಂತಂದ್ರೆ ಪ್ರಯೋಗಶಾಲೆ ಆಗ್ತಾ ಹೋಗಿ ಇವತ್ತು ಅನಿವಾರ್ಯವಾಗಿ ಪರಿಸ್ಥಿತಿ ಬದಲಾದಾಗ ರಷ್ಯಾ ಮತ್ತು USA ಭಾರತದ ಪರವಾಗಿ ನಂತರ ಚೈನಾ ಅರೆ ಮನಸ್ಸಿನಿಂದ ಪಾಕಿಗೆ ಹೆಲ್ಪ್ ಮಾಡುವಂಥದ್ದು. ಅವ್ರಿಗೂ ಭಯ ಅದ, ಏನಾದರೂ ಅಣ್ವಸ್ತ್ರ ದಾಳಿ ಆದರೆ ಇದು ಯಾವ್ಯಾವ ರೂಪ ಪಡಿತದೆ, ಏನು ಪಡಿತದೆ ಗೊತ್ತಿಲ್ಲ ಅಂತೇಳಿ. ಯಾಕಂದರೆ ಈಗಾಗಲೇ ಭಾರತದಲ್ಲೇ ಈ ಅಣ್ವಸ್ತ್ರಗಳ ಏನು ಮಿಸೈಲ್ಸ್ ಇದ್ದಾವೆ ಅವು ರಷ್ಯಾ ಚೈನಾದಲ್ಲಿ ಸಹಿತ ಹೋಗಿ ಅಟ್ಯಾಕ್ ಮಾಡುವಂಥ ಶಕ್ತಿನ ಹೊಂದಿದವನು ಅನ್ನೋದನ್ನು ಈಗಾಗಲೇ ಚೈನಾಗಾದರೂ ಅದು ಗೊತ್ತು. ಹೀಗಾಗಿ ಈ ಸಮರಾಭ್ಯಾಸ ಏನಂದ್ರೆ ಅದು ವಾಯು ಸಮರಾಭ್ಯಾಸ ಒಂದು ರೀತಿಯಿಂದ ಎಲ್ಲರಿಗೂ ಭಯವನ್ನು ಹುಟ್ಟಿಸುವಂಥದ್ದು ಕೆಲಸ ಆಗಿಬಿಟ್ಟದೆ ಇವತ್ತು. ಆ ದಿಶೆಯಲ್ಲಿ ಸ್ವರಕ್ಷಣೆಗಾಗಿ ಏನಪ್ಪ ಮಾಡಬೇಕು, ದಾಳಿ ಅಂತಿ ಮಾಡಲಿಕ್ಕೆ ರೆಡಿ ಆದೀವಿ, ಯುದ್ಧಂತಿ ರೆಡಿ ಆಯಿತು. ಯಾಕಪ್ಪ ಅಂದ್ರೆ ಪಹಲ್ಗಾಮ್ದಲ್ಲಿ ಆದ್ರಿಂದ ನಿರಂತರ ಹಂಗೆ ಮುಂದುವರಿತದಪ್ಪ ಅನ್ನೋ ಭಯ ಎಲ್ಲರಿಗೂ ಶುರುವಾಗಿಬಿಟ್ಟದ. ಭಾರತದ ಯಾವ ಕಾಶ್ಮೀರದ ಫಾರೂಕ್ ಅಬ್ದುಲ್ಲಾ ಮತ್ತು ಅವ್ರ ಮಗ ಒಮರ್ ಅಬ್ದುಲ್ಲಾ ಅವರಿಗೆ ಇವತ್ತು ಅವ್ರಿಗೂ ಭಯ ಹುಟ್ಟುಬಿಟ್ಟದ. ಅವ್ರಿಗೊಂದು ಕಾಲಕ್ಕೆ ಇತ್ತು, ಇಲ್ಲ ಕಾಶ್ಮೀರ ಸ್ವತಂತ್ರವಾಗಿ ಉಳಿತಪ್ಪ ಅಂದ್ರೆ ಅದ್ರಲ್ಲಿ ನಾವು ರಾಜಾಗಿ ಉಳಿಬೇಕು, ಅದು ನಮ್ಮ ಸಂತತಿ ಮುಂದುವರಿಬೇಕು ಅಂತೇಳಿತ್ತು ಅವ್ರದ್ದಾರೆ. ಬಟ್ ಇವತ್ತು ಕನ್ಫರ್ಮ್ ಆಗ್ಯದ, ಪಾಕಿಸ್ತಾನ ಆಗಿರಿ ಭಾರತ ಆಗಿರಿ ಇದನ್ನು ಬಿಟ್ಟು ಕೊಡೋದಿಲ್ಲ. ಇವರಿಬ್ಬರ ಮಧ್ಯದಲ್ಲಿ ನಾವು ಸಾಯ್ಕೊಂಡು ಸೇಫರ್ ಸೈಡ್ ಯಾವುದಪ್ಪ ಅಂದ್ರೆ ಭಾರತ.
ಅದಕ್ಕಾಗಿ ಭಾರತವನ್ನು ಯುದ್ಧ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನೇನು ನಮ್ಮ ಪಾಕಿಸ್ತಾನ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಗೆ ಮಾತಾಡಿದ್ದಾರೆ. ಇದರ ಅರ್ಥ ಯುದ್ಧಕ್ಕೆ ರೆಡಿ ಆಗಿಬಿಟ್ರಪ್ಪ, ನೀವು ಅವ್ರನ್ನು ಭಯೋತ್ಪಾದನೆ ಖುಲ್ಲಾ ಮಾಡಿಬಿಡ್ರಿ ಅನ್ನುವಂಥ ಮಾತನ್ನು, ಆ ಪ್ರದೇಶನ ಸ್ವಚ್ಛ ಮಾಡಿಬಿಡ್ರಿ ಅನ್ನೋ ಮನಸ್ಥಿತಿ ಬಂದಿದ್ದಾರೆ ಹಿಂದೆ. ಹೀಗಾಗಿ ಈ ಸಮರಾಭ್ಯಾಸಕ್ಕೆ ಎಲ್ಲದ ಮತ್ತು ಬಂದದ್ದು. ಆದರೆ ಅದೇ ಕಾಲಕ್ಕೆ ಒಂದು ಯಾವುದೋ ಮೂಲೆಯಲ್ಲಿ ಅಣ್ವಸ್ತ್ರ ಅವರು ಬೆಳೆಸಿದರೆ ಹೆಂಗೆ ಅನ್ನುವಂಥದ್ದು ಎಲ್ಲ ರಾಷ್ಟ್ರಗಳಿಗೂ ಅದು ಭಯ. ಕೇವಲ ಭಾರತಕ್ಕಷ್ಟೇ ಅಲ್ಲ, ಭಾರತಕ್ಕೆ ಅದು ಅನುಭವಿಸುವಂಥದ್ದು. ಅದೇ ಕಾಲಕ್ಕೆ ಭಾರತ ಆದರೂ ಸಹಿತ ಈಗ ಆ ದಿಶೆಯಲ್ಲಿ ತನ್ನದೇ ಅಂತ ಏನೋ ಒಂದು ಸೀಕ್ರೆಟ್ ಆದಂಥ ವ್ಯವಹಾರಗಳನ್ನು ಅಥವಾ ಮಾನಸಿಕ ಪದ್ಧತಿಯನ್ನು ಅದು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅಂತ. ಈ ನೆಲೆಯಲ್ಲೇ ಈ ಸ್ವರಕ್ಷಣೆ ತಾಲೀಮು ಮಾಡೋದು, ಅದರಲ್ಲೂ ಮುಖ್ಯವಾಗಿ ಅಣುಸ್ಥಾವರಗಳು, ಸೇನಾ ನೆಲೆಗಳು, ತೈಲ ಸಂಸ್ಕರಣಾ ಘಟಕಗಳು ಇವನ್ನೆಲ್ಲ ನಾವು ಉಳಿಸಬೇಕಾಗಿದೆ. ಜಲವಿದ್ಯುತ್ ಸ್ಥಾವರಗಳು ಸೇರಿದಂತೆ ಸೂಕ್ಷ್ಮ ತಾಣಗಳನ್ನು ಈ ಸಂದರ್ಭದಲ್ಲಿ ಮುಚ್ಚಲಾಗುತ್ತದೆ. ಈ ಭಾಳ ಮಹತ್ವದ ಏನಪ್ಪ ಅಂದರೆ ಇವೇನು ನಮ್ಮ ಇಂಪಾರ್ಟೆಂಟ್ ಸೂಕ್ಷ್ಮ ಸ್ಥಾನಗಳಿದಾವೆ ಅವುಗಳು ಮುಚ್ಚುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ಯಾಕಂದ್ರೆ ಅದಕ್ಕೆ ನಾಗರಿಕರು ಸಹಿತ ಯಾವ ರೀತಿಯಾಗಿ ಉಳ್ಕೋಬೇಕು ಅನ್ನುವಂಥ ಸಲಹೆ ಸೂಚನೆ ಸಹಿತ ಕೊಡ್ತಾ ಇದ್ದಾರೆ. ಈಗ ರಾಜ್ಯಗಳಿಗೆ ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅನುಕೂಲ ತಾಲೀಮಿನಲ್ಲಿ ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇರುವಂತೆ ನೋಡಿಕೊಳ್ಳಬೇಕು. ಜನರು ಸಹಿತ ಇದರಲ್ಲಿ ಭಾಗವಹಿಸಬೇಕು, ತಿಳ್ಕೊಬೇಕು ಹೆಂಗಪ್ಪ ಇರ್ತದೆ ಅಂತ. ಯಾಕಂದ್ರೆ ಒಮ್ಮೆಲೆ ಅಟ್ಯಾಕ್ ಆದಾಗ ಗಾಬರಿ ಆಗೋಕ್ಕಿಂತಲೂ ಒಂದು ವೇಳೆ ಅಟ್ಯಾಕ್ ಆಗುವಂಥ ಪ್ರಸಂಗ ಬಂತು, ನಾವು ಏನು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳು, ಸರ್ಕಾರಿ ಹಾಗೂ ಖಾಸಗಿ ವಲಯದ ನೌಕರರು, ಆಸ್ಪತ್ರೆ ಸಿಬ್ಬಂದಿ, ರೈಲ್ವೆ ಮತ್ತು ಮೆಟ್ರೋ ಅಧಿಕಾರಿಗಳು ಪಾಲ್ಗೊಳ್ಳಬೇಕು. ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅವರ ಪಾಲ್ಗೊಂಡು ಇದರ ಬಗ್ಗೆ ತಿಳ್ಕೊಂಡಿರ್ಬೇಕು. ಯುದ್ಧದ ಒಂದು ಎದುರು ಬಂದಾಗ ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಅನ್ನುವಂಥದ್ದನ್ನು. ಜೊತೆಗೆ ಪೊಲೀಸರು, ಪ್ಯಾರಾಮಿಲಿಟರಿ ಮತ್ತು ಭದ್ರತಾ ಪಡೆಗಳ ಸಿಬ್ಬಂದಿ ಭಾಗವಹಿಸಬೇಕು. ಇವರು ಸಹಿತ ಭಾಗವಹಿಸುವಂಥದ್ದು ಅನಿವಾರ್ಯ ಅದ. ಕೇವಲ ನಮ್ಮ ಇಂಟರ್ನಲ್ ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಈಗ ಔಟ್ರಲ್ ಆದಂಥ ಅದು ಹೊರಗಿನ ಬಂದಂಥ ದಾಳಿಯನ್ನು ಸಹಿತ ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದು ಸಹಿತ ಅವ್ರು ತಾಲೀಮು ಮಾಡಲಿ. ಶತ್ರು ರಾಷ್ಟ್ರಗಳಿಂದ ವೈಮಾನಿಕ ದಾಳಿ ನಡೆದ ಸಂದರ್ಭದಲ್ಲಿ ಎಲ್ಲ ವಿದ್ಯುತ್ ದೀಪಗಳನ್ನು ನಂದಿಸಲಾಗುತ್ತದೆ. ಸಪೋಸ್ ಏನಾದರೂ ಅವ್ರದ್ದು ಮತ್ತು ಅಲ್ಲಿ ವಾಯು ದಾಳ ಅದ, ಅವರು ಸಡನ್ನಾಗಿ ಅಟ್ಯಾಕ್ ಮಾಡಿದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ವಿದ್ಯುತ್ ದೀಪಗಳನ್ನು ನಂದಿಸಲಾಗುತ್ತದೆ ಮತ್ತು ಪ್ರಮುಖ ಸ್ಥಾವರ ಘಟಕಗಳನ್ನು ಮುಚ್ಚಲಾಗುತ್ತದೆ. ಅಣುಸ್ಥಾವರ ಇರ್ಬೋದು ಮತ್ತು ಅದನ್ನು ಮುಚ್ಚುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಕುರಿತು ಅನಗು ಕಾರ್ಯಾಚರಣೆ ನಡೆಸಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಇರಬೇಕು ಅನ್ನೋಂಥದ್ದು. ಕಂಟ್ರೋಲ್ ರೂಮ್ಗಳ ಕಾರ್ಯಾಚರಣೆ ಪರೀಕ್ಷೆ ನಡೆಸಬೇಕು. ಹಾಟ್ಲೈನ್ ಮತ್ತು ರೇಡಿಯೋ ಸಂವಹನಗಳನ್ನು ವಾಯುಪಡೆಗಳಿಂದ ಸಂಪರ್ಕಿಸಬೇಕು. ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪ್ರಾಧಿಕಾರಗಳು, ಗೃಹರಕ್ಷಕ ದಳ ಸಿಬ್ಬಂದಿ, NCC, NSS ಮತ್ತು ನೆಹರು ಯುವ ಕೇಂದ್ರ ಸಂಘಟನೆ ಕಾರ್ಯಕರ್ತರು ಪಾಲ್ಗೊಳ್ಳಬೇಕು. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ತಿಳ್ಕೋಬೇಕು, ಯುದ್ಧ ಬಂದರೆ ನಾವು ಹೆಂಗೆ ಎದುರಿಸಬೇಕಪ್ಪ ಅನ್ನೋಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸಮರಾಭ್ಯಾಸ ಸ್ಟಾರ್ಟ್ ಆದ ಕೂಡಲೇ ವಾಯುಪಡೆ ಇದ್ದಿದ್ದು ಪೂರ್ಣ ಪ್ರಮಾಣದಲ್ಲಿ ತನ್ನ ತಯಾರಿ ನಡೆಸದ. ಅದೇ ಕಾಲಕ್ಕೆ ಈಗಾಗಲೇ ನಮ್ಮ ಆ ಭೂ ಸೇನೆ ಅದು ಸಹಿತ ತನ್ನ ಒಂದು ಪ್ರಾಕ್ಟೀಸ್ ಆಗಲಿ ಅಥವಾ ಒಂದು ಭಯೋತ್ಪಾದಕ ಮನೆಗಳನ್ನ ಈಗಾಗಲೇ ಧ್ವಂಸ ಮಾಡಿದ್ದು ನೀವು ನೋಡಿದಿರಿ. ಅದೇ ಕಾಲಕ್ಕೆ ಒಳಗೆ ಹೋಗಿ ಇನ್ನಷ್ಟು ಪಾಕಿಸ್ತಾನದಲ್ಲ ಸರ್ಜಿಕಲ್ ಸ್ಟ್ರೈಕ್ಸ್ ಅಂತ ಏನು ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಚಿಂತನೆ ಮಾಡ್ತಾಯಿದೆ. ಮತ್ತಿನ್ನು ಜಲದ್ದು ಈಗಾಗಲೇ ಗೊತ್ತಿದೆ, ಮುಂಬೈ ಏರಿಯಾದ ಕಡೆಯಿಂದ ಕರಾಚಿಗೆ ಹೋಗುವಂಥ ಎಲ್ಲ ಒಂದು ಏನು ಈ ಒಂದು ಜಲ ಮಾರ್ಗಗಳನ್ನು ಬಂದ್ ಮಾಡಿ ಇಟ್ಕೊಂಡದೆ. ಅಂದರೆ ಇದರ ಅರ್ಥ ಭೂ, ಜಲ, ವಾಯು ಎಲ್ಲ ಕಡೆ ದಾಳಿ ಮಾಡುವಂಥ ರೆಡಿ ಮಾಡ್ಯದ. ಹೀಗಾಗಿ ನಾವು ಮೊದಲು ಎಚ್ಚರಿರ್ಬೇಕಂತೇಳಿ ಈ ಎಲ್ಲ ವಿಷಯಗಳಿಗೆ ನಮ್ಮಲ್ಲೂ ಎಚ್ಚರಿಕೆ ಕೊಡುವಂಥ ಒಂದು ಶಾಸನ ನಮ್ಮ ಸರ್ಕಾರ ಈಗ ಮಾಡ್ತಾಯಿದೆ. ಆ ದಿಶೆಯಲ್ಲಿ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಎಚ್ಚರದಿಂದ ಇದ್ದ ನಮ್ಮನ್ನು ರಕ್ಷಣೆ ಜೊತೆಗೆ ಯಾವುದೇ ಪ್ರಸಂಗದಲ್ಲಿ ಭಯೋತ್ಪಾದನೆ ಕಿತ್ತಾಕುವಂಥ ಒಂದು ವ್ಯವಸ್ಥೆ, ದಾಳಿ ಈ ಸಂದರ್ಭದಲ್ಲಿ ಅನಿವಾರ್ಯ ಅನ್ನೋದನ್ನು ಈ ಮೂಲಕ ನಮ್ಮ ಮೋದಿ ಅವರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ತಯಾರಿ ಸಹಾಯ ಸಹಕಾರ ಮಾಡಬೇಕು. ಯಾಕಂದ್ರೆ ವಿರೋಧ ಪಕ್ಷಗಳಾದರೂ ಸಹಿತ ಇವತ್ತು ಮೋದಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಒಮ್ಮೆ ಆಗಿ ಹೋಗಿಬಿಡಲಿ ಅಂತ, ಡ್ಯೂ ಆರ್ ಡೈ ಅಂತಾರೆ. ಅದಕ್ಕೆ ಆ ದಿಶೆಯಲ್ಲಿ ಮಾಡಲು ಮಾಡಿ ಈ ಸಲ ಭಯೋತ್ಪಾದನೆಗೆ ತಾಕಲೇಬೇಕು ಅನ್ನೋಂಥ ಮನಸ್ಥಿತಿಗೆ ಇಡೀ ದೇಶ ಬಂದದ ಅನ್ನೋದು ಅಷ್ಟ ಸತ್ಯದ ಅಂತ ಹೇಳ್ತಾ, ಇದು ಈ ವಾಯುಪಡೆಯ ಸಮರಾಭ್ಯಾಸ ಮತ್ತು ಅವ್ರು ತೆಗೆದುಕೊಳ್ಳುವಂಥ ಕ್ರಮಗಳ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡಿದ್ವಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗರಡೆ ವಂದನೆಗಳು.